ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾವು ಇವತ್ತು ಒಬ್ಬ ಮೂಕ ಸಾಧಕನ ಬದುಕಿನ ಬಗ್ಗೆ ಹೇಳಲು ಹೊರಟಿದ್ದೀನಿ. ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವುದು ಬಿಡಿ, ಈ ದೇಶದಲ್ಲಿ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡರೆ ನಾವು ಕೊಡುವಂಥ ಗೌರವ ಅಪಾರವಾದ್ದು. ಸಾಮಾನ್ಯ ವ್ಯಕ್ತಿಯೊಬ್ಬ ಪದಕ ಗೆದ್ದಾಗ ಆತನನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತೀವಿ, ಅದೇ ರೀತಿಯಲ್ಲಿ ಒಬ್ಬ ವಿಶೇಷಚೇತನ ಪಾಲ್ಗೊಂಡಾಗ ನಾವು ಯಾವ ರೀತಿಯಲ್ಲಿ ನೋಡಿಕೊಳ್ತೀವಿ ಎನ್ನುವುದಕ್ಕೆ ನಮ್ಮ ದೇಶ ಉತ್ತಮ ಉದಾಹರಣೆ. ನಾನೀಗ ಹೇಳ ಹೊರಟಿದ್ದು ಒಬ್ಬ ಮೂಗ ವೀರೇಂದ್ರ ಸಿಂಗ್, ಕುಸ್ತಿಪಟು ವೀರೇಂದ್ರ ಸಿಂಗ್. ಆತನಿಗೆ ಕಿವಿ ಕೇಳಲ್ಲ, ಬಾಯಿ ಬರಲ್ಲ, ಆದರೆ ಒಲಿಂಪಿಕ್ಸ್ನಲ್ಲಿ 3 ಚಿನ್ನ ಸೇರಿದಂತೆ 4 ಪದಕಗಳನ್ನು ಗೆದ್ದಿದ್ದಾನೆ. ಬನ್ನಿ ಆತನ ಬದುಕಿನ ಸಾಧನೆಯ ಬಗ್ಗೆ ನೋಡಿಕೊಂಡು ಬರೋಣ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಈ ತತ್ವ ಪದ ಹಾಗೂ ಈ ಜಗತ್ತು ಕಂಡ ಶ್ರೇಷ್ಠ ಕುಸ್ತಿಪಟು ವೀರೇಂದರ್ ಸಿಂಗ್ ಅವರ ಸಾಧನೆಯನ್ನು ಕಂಡಾಗ ನಿಜವಾಗಿಯೂ ಮೂಕನಾಗಬೇಕು ಎಂದೆನಿಸುತ್ತದೆ. ಕಿವಿ ಕೇಳದು, ಬಾಯಿ ಬಾರದು. ಈ ಕಾರಣಕ್ಕಾಗಿಯೇ ವೀರೇಂದರ್ ಸಿಂಗ್ ಅವರನ್ನ ಕಿವುಡ ಹಾಗೂ ಮೂಗರ ಸಾಲಿಗೆ ಸೇರಿಸಿ ಮೂಲೆ ಗುಂಪು ಮಾಡಿದೆವು. ಆದರೆ ಅವರೊಳಗಿರುವ ಚಾಂಪಿಯನ್ಗೆ ಮಾತು ಬೇಡ, ಇನ್ನೊಬ್ಬರ ಮಾತು ಕೇಳುವ ಅಗತ್ಯವೂ ಬೇಡವೆನಿಸಿತು. ಎದುರಿಗೆ ಸಿಕ್ಕ ಸ್ಪರ್ಧೆಯನ್ನು ನೆಲಕ್ಕೆ ಅಪ್ಪಳಿಸುವ ಮೂಲಕ ಅವರು ಮಾತನಾಡಿದರು. ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದರು. ಆದರೂ ನಾವು ಗುರುತಿಸುವಾಗ ಮೂಗ, ಕಿವುಡ ಎಂದೇ ದಾಖಲು ಮಾಡಿದೆವು. ಅದು ನಮ್ಮ ದುರಂತ. ಶ್ರವಣ ಹಾಗೂ ನಾಲಿಗೆ ದಿವ್ಯಾಂಗರ ಸಾಧನೆ ನಿಜವಾಗಿಯೂ ಜಗತ್ತಿಗೆ ಮಾದರಿಯಾದ್ದು. ಒಲಿಂಪಿಕ್ಸ್ನಲ್ಲಿ 3 ಚಿನ್ನದ ಪದಕ ಹಾಗೂ 1 ಕಂಚಿನ ಪದಕ ಗೆದ್ದಿರುತ್ತಿದ್ದರೆ ವೀರೇಂದರ್ ಸಿಂಗ್ ಅವರ ಬದುಕಿನ ಕಥೆಯೇ ಬೇರಾಗುತ್ತಿತ್ತು. ಆದರೆ ಅವರು ಗೆದ್ದಿರುವುದು ಮೂಗ ಮತ್ತು ಕಿವುಡರ ಒಲಿಂಪಿಕ್ಸ್ನಲ್ಲಿ. ಈ ಸಾಧಕನಿಗೊಂದು ಸಲಾಂ. ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡುವಾಗ ಕೇಂದ್ರ ಸರ್ಕಾರ ಇಂಥ ಸಾಧಕರನ್ನು ಪರಿಗಣಿಸಬೇಕು. ಒಂದು ಒಲಿಂಪಿಕ್ಸ್ನಲ್ಲಿ ಚಿನ್ನ ಪದಕ ಗೆದ್ದವರಿಗೆ ಯಾವ ರೀತಿ ಗೌರವ ನೀಡುತ್ತೇವೆಯೋ ಅದೇ ರೀತಿ 4 ಒಲಿಂಪಿಕ್ಸ್ಗಳಲ್ಲಿ ಪದಕ ಗೆದ್ದಿರುವ 3 ಚಿನ್ನ ಮತ್ತು 1 ಕಂಚು ವೀರೇಂದರ್ ಸಿಂಗ್ ಅವರಿಗೂ ತಕ್ಕುದಾದ ಗೌರವ ಸಿಗಬೇಕು. ನಾವೇ ಹೇಳುವುದಿಲ್ಲವೇ, ಮಾತು ಬೆಳ್ಳಿ, ಮೌನ ಬಂಗಾರವೆಂದು? ಹರಿಯಾಣದ ರಾಜ್ಭರ್ ಜಿಲ್ಲೆಯ ಸಸ್ರೋಲಿ ಗ್ರಾಮದಲ್ಲಿ ಜನಿಸಿದ ವೀರೇಂದರ್ ಸಿಂಗ್ ಚಿಕ್ಕಂದಿನಿಂದಲೂ ಕುಸ್ತಿಯಲ್ಲಿ ಆಸಕ್ತಿ ಹೊಂದಿದವ. ಏಕೆಂದರೆ ಅವರ ತಂದೆ ಮತ್ತು ಚಿಕ್ಕಪ್ಪ ಕುಸ್ತಿಪಟುಗಳು. ವೀರೇಂದರ್ಗೆ ಹುಟ್ಟಿನಿಂದ ಕಿವಿ ಕೇಳಿಸದು, ಬಾಯಿ ಬಾರದು. ಆದರೆ ತನ್ನೆದುರು ಸ್ಪರ್ಧಿಸುವ ಹುಡುಗರಿಗೆಲ್ಲ ಸೋಲಿನ ರುಚಿ ತೋರಿಸುತ್ತಿದ್ದ. ಚಿಕ್ಕಂದಿನಿಂದಲೂ ವೀರೇಂದರ್ ಸಿಂಗ್ ಸಾಮಾನ್ಯರೊಂದಿಗೆ ಸ್ಪರ್ಧಿಸಿದ್ದ. ಹೋದಲೆಲ್ಲ ಪ್ರಶಸ್ತಿ ಗೆಲ್ಲುತ್ತಿದ್ದ. ಸುಮಾರು 22 ವರ್ಷಗಳ ಹಿಂದಿನ ಮಾತು. ಅಂದರೆ 2002ರ ವಿಶ್ವ ಕ್ಯಾಡೆಟ್ ಕುಸ್ತಿ ಚಾಂಪಿಯನ್ಶಿಪ್. ಅದು ಭಾರತದ ಹಂತ ಸ್ಪರ್ಧೆ ನಡೀತಿತ್ತು. 16 ವರ್ಷ ಪ್ರಾಯದ ವೀರೇಂದರ್ ಸಿಂಗ್ಗೆ ಬೇರೆಯವರು ತನ್ನ ಬಗ್ಗೆ ಏನು ಮಾತಾಡಿಕೊಳ್ಳುತ್ತಿದ್ದಾರೆ ಎಂಬುದು ಕೇಳದೆ ಇರಬಹುದು. ಆದರೆ ಏನು ನಡೆಯುತ್ತದೆ ಎಂಬುದರ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ಎಲ್ಲರನ್ನೂ ಬಗ್ಗು ಬಡಿದು ರಾಷ್ಟ್ರಮಟ್ಟದಲ್ಲಿ ಚಿನ್ನ ಗೆದ್ದು ಸಹಜವಾಗಿ ವಿಶ್ವ ಚಾಂಪಿಯನ್ಶಿಪ್ ಪಟ್ಟಕ್ಕೆ ಆಯ್ಕೆಯಾದ. ಆದರೆ ಕಿವುಡ ಎಂಬ ಕಾರಣವನ್ನೊಡ್ಡಿ ಭಾರತೀಯ ಕುಸ್ತಿ ಸಂಸ್ಥೆ ವೀರೇಂದ್ರ ಅವರನ್ನು ಸ್ಪರ್ಧೆಯಿಂದ ಹೊರಗಿಟ್ಟಿತು. ಚಿಕ್ಕಂದಿನಲ್ಲಿಯೇ ಅನುಭವಿಸಿದ ಕಹಿ ಅನುಭವ ವೀರೇಂದ್ರ ಸಿಂಗ್ ಅವರನ್ನು ಬಲಿಷ್ಠರನ್ನಾಗಿ ಮಾಡಿತೆ ವಿನಃ ಶಕ್ತಿ ಕುಂದುವಂತೆ ಮಾಡಲಿಲ್ಲ. ತನ್ನೆಲ್ಲ ನೋವಿನ ಹೊಡೆತಗಳನ್ನು ಎದುರಾಳಿಗಳ ಮೇಲೆ ನೀಡಿದ, ಯಶಸ್ಸಿನ ಹಾದಿ ತುಳಿದ. ಸಾಧನೆಯ ನಡುವೆಯೂ ಕಡೆಗಣಿಸಲ್ಪಟ್ಟ ನೋವನ್ನು ನುಂಗಿಕೊಂಡ ವೀರೇಂದರ್ ಸಿಂಗ್ಗೆ ಮುಂದೇನು ಮಾಡಬೇಕೆಂದು ತೋಚಲಿಲ್ಲ. ಹಾಗೆ ಯೋಚಿಸುತ್ತಿರುವಾಗ ಕಿವುಡರ ಒಲಿಂಪಿಕ್ಸ್ ಬಗ್ಗೆ ಮಾಹಿತಿ ಸಿಕ್ಕಿತು. ಅದು 2005ರ ವರ್ಷ. ಆ ವರ್ಷ ಡೆಫ್ ಒಲಿಂಪಿಕ್ ಅಂದರೆ ಕಿವುಡರ ಒಲಿಂಪಿಕ್ಸ್ ಅಥವಾ ಮೌನದ ಆಟ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ನಡೆದಿತ್ತು. 84 kg ಫ್ರೀಸ್ಟೈಲ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ವೀರೇಂದರ್ ಸಿಂಗ್ ಚಿನ್ನದ ಪದಕ ಗೆದ್ದು ಇತಿಹಾಸ ಬರೆದರು. ನಂತರ ಅರ್ಮೇನಿಯಾದಲ್ಲಿ ನಡೆದ ಕಿವುಡರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಸಾಧನೆ ಮಾಡಿದರು. 2009ರಲ್ಲಿ ತೈವಾನ್ನಲ್ಲಿ ನಡೆದ ಕಿವುಡರ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಿದ್ದ ವೀರೇಂದರ್ ಸಿಂಗ್ ಚಿನ್ನದ ಪದಕವನ್ನು ಮರಳಿ ಗೆಲ್ಲುವಲ್ಲಿ ವಿಫಲರಾದರು. ಆದರೆ ಕಂಚಿನ ಪದಕದೊಂದಿಗೆ ದೇಶಕ್ಕೆ ಹಿಂತಿರುಗಿದರು. 2012ರಲ್ಲಿ ಬಲ್ಗೇರಿಯಾದಲ್ಲಿ ನಡೆದ ವಿಶ್ವ ಕಿವುಡರ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿಯೂ ಕಂಚಿನ ಪದಕದ ಸಾಧನೆ ಮಾಡಿದರು. 2013ರಲ್ಲಿ
ಬಲ್ಗೇರಿಯಾದಲ್ಲಿ ನಡೆದ ಚಾಂಪಿಯನ್ಶಿಪ್ನಲ್ಲಿ 74 kg ವಿಭಾಗದಲ್ಲಿ ಸ್ಪರ್ಧಿಸಿದ ವೀರೇಂದರ್ ಸಿಂಗ್ ಚಿನ್ನದ ಸಾಧನೆ ಮಾಡಿದರು. ಈ ಬಾರಿ ಕೇಂದ್ರ ಸರ್ಕಾರ ಅವರ ಸಾಧನೆಯನ್ನು ಗುರುತಿಸಿತು. 2015ರಲ್ಲಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದರಿಂದ ಸ್ಫೂರ್ತಿ ಪಡೆದ ವೀರೇಂದರ್ ಸಿಂಗ್ 2016ರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದರು. ನಂತರ 2017ರಲ್ಲಿ ಟರ್ಕಿಯಲ್ಲಿ ನಡೆದ ಕ್ಯೂಡರ ಒಲಿಂಪಿಕ್ಸ್ನಲ್ಲೂ ಚಿನ್ನದ ಸಾಧನೆ ಮಾಡಿದರು. 2021ರಲ್ಲಿ ಕೇಂದ್ರ ಸರ್ಕಾರ ವೀರೇಂದರ್ ಸಿಂಗ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ನಿನ್ನೆ ಅವರ ಫೇಸ್ಬುಕ್ ಪುಟ ನೋಡಿದಾಗ ಮತ್ತೊಂದು ಒಲಿಂಪಿಕ್ಸ್ ಸ್ಪರ್ಧಿಸುತ್ತಿರುವೆ ಎಂಬ ಮಾಹಿತಿ ಕಂಡುಬಂತು. 2025ರ ಮೌನದ ಕ್ರೀಡಾಕೂಟದ ಟೋಕಿಯೋದಲ್ಲಿ ನಡೆಯಲಿದೆ. ವೀರೇಂದರ್ ಸಿಂಗ್ ಸ್ಪರ್ಧೆ ಮಾಡಲಿದ್ದಾರೆ. ವೀರೇಂದರ್ ಸಿಂಗ್ ಕತೆ ಸಿನಿಮಾವಾಯಿತು. ಬೇರೆ ಯಾವುದೇ ಸೌಲಭ್ಯ ನೀಡದಿದ್ದರೂ ಚಿಂತೆ ಇಲ್ಲ. ಈ ದಿವ್ಯಾಂಗರ ಬದುಕಿನ ಕಥೆಯನ್ನು ಸಿನಿಮಾ ಮಾಡುವವರು ಇದ್ದೇ ಇರುತ್ತಾರೆ. ಕಷ್ಟಗಳು ಪರಿಹಾರ ಕಂಡುಕೊಳ್ಳದಿದ್ದರೂ ಬೇಗನೆ ಮಾರಾಟವಾಗುತ್ತದೆ. ಅದೇ ರೀತಿ ವೀರೇಂದರ್ ಸಿಂಗ್ ಬದುಕಿನ ಕಥೆಯು ಸಿನಿಮಾವಾಯಿತು. ಹಿಂದಿಯಲ್ಲಿ ಗೂಂಗ್ ಪೈಲ್ವಾನ್ ಹೆಸರಿನ ಚಿತ್ರ 2014ರಲ್ಲಿ ತೆರೆ ಕಂಡಿತು. 2015ರಲ್ಲಿ ಈ ಸಿನಿಮಾಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯೂ ಸಿಕ್ಕಿತು. ಆದರೆ ವೀರೇಂದರ್ ಹಾಗೆಯೇ ಇದ್ದಾರೆ, ಮೌನವಾಗಿಯೇ ಇದ್ದಾರೆ. ಅವರ ಸಾಧನೆಗೆ ಇನ್ನಷ್ಟು ಗೌರವ, ಬೆಲೆ ಸಿಗಬೇಕಾಗಿದೆ. ಆ ಕರ್ತವ್ಯವನ್ನು ಸರ್ಕಾರ ಮಾಡುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಯಾಕಂತ ಹೇಳಿದರೆ ಇವಾಗ ದಿವ್ಯಾಂಗರಿಗೆ ಸರ್ಕಾರ ಉತ್ತಮ ರೀತಿಯ ಸೌಲಭ್ಯಗಳನ್ನು ನೀಡ್ತಾ ಇದೆ, ಅವರನ್ನು ಸಮಾನವಾಗಿ ಗುರುತಿಸ್ತಾ ಇದೆ. ವೀರೇಂದರ್ ಸಿಂಗ್ ಅವರನ್ನು ಇನ್ನೂ ಹೆಚ್ಚಿನ ಗೌರವದಿಂದ ಕಾಣಬೇಕಾದಂಥ ಅಗತ್ಯ ನಮ್ಮ ಮುಂದೆ ಇದೆ. ಧನ್ಯವಾದಗಳು.